ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಪ್ರೀತಾ ವಾಗ್ಮಿ ವ್ಲಾಗ್ಸ್. ಇವತ್ತು ನಾನು ಸೌತ್ ಇಂಡಿಯನ್ ರೆಸಿಪಿ ಪುಳಿಯೋಗರೆ. ವಾವ್, ಅದೇ ಹೇಳ್ತಿದ್ದಂಗೆ ಬಾಯಲ್ಲಿ ನೀರು ಬರುತ್ತೆ. ಪುಳಿಯೋಗರೆ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ. ಎಲ್ರಿಗೂ ಫೇವ್ರೆಟ್ ಬ್ರೇಕ್ಫಾಸ್ಟ್ ಇದು ಪುಳಿಯೋಗರೆ ಪುಡಿಯಿಂದ ಅದು ನಾವು ಹುಣಸೆ ಹಣ್ಣು ತೊಕ್ಕು ಮಾಡ್ಕೊಳ್ಳೋದು ಮತ್ತು ಆ ಗೊಜ್ಜು ಮಾಡ್ಕೊಳ್ಳೋದು ಫುಲ್ ನಾನು ಈ ವಿಡಿಯೋದಲ್ಲಿ ತೋರ್ಸೋಕೆ ಹೊರಟಿದ್ದೀನಿ. ಸೊ ಪುಳಿಯೋಗರೆ ಗೊಜ್ಜು ಖಾಲಿಯಾಗಿತ್ತು, ಹಾಗೆ ನಿಮಗೆಲ್ಲ ತೋರಿಸ್ದಂಗೂ ಆಗುತ್ತೆ ಅಂತ ನಾನೇ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಕರೆಕ್ಟ್ ಮೆಜರ್ಮೆಂಟ್ ನಾನು ಮಾಡೋ ರೀತಿ ಇದು 1 ಕಪ್. ಆ್ಯಕ್ಚುಲಿ ಅದು ಸ್ವಲ್ಪ ಕಡಿಮೆ ಆಯಿತು ಅಂತ ನಾನು ಮತ್ತೆ 1/4 ಕಪ್ ಆ್ಯಡ್ ಮಾಡಿಕೊಂಡೆ. 1 ಕಪ್, ನೀವು ಯಾವ ಕಪ್ ತೊಗೋತೀರ ಆ ಕಪ್ ಫುಲ್ಲು ಧನಿಯಾನ ತೊಗೊಂಡಿದ್ದೀನಿ. ಅದು ಫುಲ್ಲು ನಾವು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ತುಂಬ ಕಪ್ಪಾಗಿ ಅಷ್ಟು ಹುರ್ಕೊಳ್ಳೋದೇನು ಬೇಡ. ಎಣ್ಣೆಯಲ್ಲಿ ಸ್ವಲ್ಪ ಬೆಚ್ಚಗಾದರೆ ಸಾಕು. ಅದಕ್ಕೋಸ್ಕರ ನಾನು ಇದನ್ನು ಫಸ್ಟೇ ಸ್ವಲ್ಪ ಬಿಸಿ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಕ್ರಿಸ್ಪ್ ಆಗಬೇಕಷ್ಟೆ, ತುಂಬ ಹುರ್ಕೊಳ್ಳೋಕೆ ಹೋಗಬೇಡಿ. ಒಂದು 20 ಮಿನಿಟ್ಸ್ ಅಷ್ಟು ಬೆಚ್ಚಗೆ ಮಾಡ್ಕೊಳ್ಳಿ ಸಾಕು. ಸೊ ನಾನು 1 ಕಪ್ ಧನಿಯಾಗೆ ಇಲ್ಲಿ ಒಂದು 15 ಖಾರ ಮೆಣಸಿನ್ಕಾಯಿ ಮತ್ತು ಕಲರ್ ಮೆಣಸಿನ್ಕಾಯಿ ಒಂದು 7ರಿಂದ 8 ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ನಾನು ತೆಗೆದಿಟ್ಕೊಳ್ತಿದ್ದೀನಿ ಮೆಣಸಿನ್ಕಾಯಿಗಳನ್ನ. ಸೊ ಈಗ ನಾನು ಮತ್ತೆ ಎಣ್ಣೆ ಹಾಕ್ಕೊಂಡು ಮತ್ತೆ 1-1.5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಈಗ ಯಾವ ಕಪ್ಪಲ್ಲಿ ನಾನು ಧನಿಯಾನ ತೊಗೊಂಡಿದ್ದೆ ಅದರಲ್ಲಿ ಕರೆಕ್ಟಾಗಿ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಳ್ತಾ ಇದ್ದೀನಿ. ಕಡಲೆಬೇಳೆಗೆ ಅಷ್ಟೇ ಪ್ರಮಾಣದಲ್ಲಿ ಉದ್ದಿನ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 1/4 ಕಪ್ಪಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮೆಜರ್ಮೆಂಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಅದರಲ್ಲೇ 1 ದೊಡ್ಡ ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಸಾಸಿವೆನೂ ಕೂಡ ನಾನು 1ರಿಂದ 1.5 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಘಮ ಕೊಡುತ್ತೆ. ಸಾಸಿವೆ ಆಗಲಿ ಜೀರಿಗೆ ಆಗಲಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಘಮ ಕೊಡುತ್ತೆ. ಸೊ ಈಗ ಮೆಣಸು ಕೂಡ 1 ದೊಡ್ಡ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವಷ್ಟು ಘಮ ಬರುವಷ್ಟು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಈಗ ನಾನು 1 ಕಪ್ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ, ಫ್ರೆಶ್ ಕರಿಬೇವಿನ ಸೊಪ್ಪು ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನಿಸುತ್ತೆ, ಬಟ್ ಅದು ತಿಂದಾಗಲೇ ಆ ರುಚಿ ಗೊತ್ತಾಗೋದು. ಸೊ ಇಲ್ಲಿ ನಾನು ಕಪ್ಪೆಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಒಂದು ಅರ್ಧ ಕಪ್, 1/4ರಿಂದ ಅರ್ಧ ಕಪ್ಪಷ್ಟು ನಾನು ಕಪ್ಪೆಳ್ಳನ್ನು ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಘಮ ಬರುವಷ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ತುಂಬ ಹೈ ಫ್ಲೇಮ್ ಆದರೆ ಸೀದೋಗ್ಬಿಡುತ್ತೆ, ನೀಟಾಗಿ ಅದು ಕ್ರಿಸ್ಪಾಗಿ ಬರಲ್ಲ. ಸೊ ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಧನಿಯಾ ಪ್ರತಿಯೊಂದು ನಾನು ಮಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಅದು ಸ್ವಲ್ಪ ಕೂಲ್ ಆದಮೇಲೆ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಣಕೊಬ್ಬರಿನ ತೊಗೊಂಡಿದ್ದೀನಿ. ಇದು ನಿಮಗೆ ಕಂಪ್ಲೀಟ್ಲಿ ಆಪ್ಷನಲ್. ನೀವು ರುಬ್ಬಕ್ಕೇ ನೀವು ಬೇಕು ಅಂತಂದರೆ ನೀವು ಈಗಲೇ ಹಾಕ್ಕೋಬೋದು, ಇಲ್ಲಾಂದರೆ ನೀವು ತುರಿದು ಕೊನೆಯಲ್ಲಿ ಗೊಜ್ಜಿಗೆ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪನ ಇಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು 1/4 ಕಪ್ ಆಗುವಷ್ಟು ಒಣಕೊಬ್ಬರಿನ ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಚೆನ್ನಾಗಿ ನೈಸಾಗಿ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈಗ ಈ ಹದದಲ್ಲಿದೆ ಅಂದಾಗ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿನೂ ಹಾಕ್ಕೊಂಡು ನಾನು ಇಟ್ಕೊಂಡಿದ್ನಲ್ಲ ಆ ಕೊಬ್ಬರಿನೂ ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಕೊಬ್ಬರಿನ ಸ್ಕಿಪ್ ಮಾಡಿ ಕೊನೆಯಲ್ಲಿ ತುರಿದು ಹಾಕ್ಕೋಬೋದು. ಸೊ ನೋಡಿ, ನಂದು ಇಲ್ಲಿ ಪುಳಿಯೋಗರೆ ಪೌಡರ್ ಕೂಡ ರೆಡಿಯಾಗಿದೆ. ಸೊ ಇದೊಂದು ಪೌಡರಿಂದ ನೋಡಿ ನನಗಿಷ್ಟು ದೊಡ್ಡ ಬಾಕ್ಸಲ್ಲಿ ನನಗೆ ಒಂದು 300 ಗ್ರಾಮ್ ಆಗೋಷ್ಟು ಪೌಡರ್ ಆಯಿತು. ಸೊ ಈ ಪೌಡ್ರನ್ನ ನೀವು ಪ್ರಿಸರ್ವ್ ಮಾಡಿಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಪುಳಿಯೋಗರೆ ಗೊಜ್ಜನ್ನ ಫ್ರೆಶ್ ಆಗಿ ಮಾಡ್ಕೋಬೋದು. ಸೊ ನಾನೀಗ ಪುಳಿಯೋಗರೆ ಗೊಜ್ಜನ್ನ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಅದೇ ಒಂದು ಬಟ್ಲಲ್ಲಿ ನಾನು
ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ 2-3 ಸರಿ ವಾಶ್ ಮಾಡಿಕೊಂಡು ಬಿಸಿನೀರಲ್ಲಿ 1-2 ಗಂಟೆ ಟೈಮ್ ನೆನೆಸ್ಕೊಳ್ತೀನಿ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊ ನಾನು ಇದನ್ನೆಲ್ಲ ಚೆನ್ನಾಗಿ ನೆನೆಸ್ಕೊಂಡು ಅದ್ರದ್ದು ರಸನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಚೆನ್ನಾಗಿ ನೆಂದಿದೆ. ಚೆನ್ನಾಗಿ ನೆಂದಾದಮೇಲೆ ಇದನ್ನು ಚೆನ್ನಾಗಿ ಶೋಧಿಸ್ಕೊಂಡು ಫಿಲ್ಟರ್ ಮಾಡಿಕೊಂಡು ನಾನು ಇದನ್ನು ಒಂದು ಸ್ವಲ್ಪನೂ ಅದರಲ್ಲಿ ರಸ ಇಲ್ದಿರ ಅದನ್ನೆಲ್ಲ ಹಿಂಡಿ ಚೆನ್ನಾಗಿ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಅದೇ ಬಾಣಲಿಗೆ ನಾನು ಫಿಲ್ಟರ್ ಮಾಡ್ಕೊಳ್ತೀನಿ. ನಿಮ್ಗೆ ಹೇಗೆ ಬೇಕು ಆ ಥರ ನೀರು ಕನ್ಸಿಸ್ಟೆನ್ಸಿ ಬಂದು ನಿಮಗೆ ನಾನಿಲ್ಲಿ 1-2 ದೊಡ್ಡ ಲೋಟದಲ್ಲಿ 1/2 ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಯಾಕಂದರೆ ಅದು ಗೊಜ್ಜು ಕುದೀತಾ ನಿಮಗೆ ತುಂಬ ತಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ನೀವು ನೀರು ಜಾಸ್ತಿ ಆದ್ರೂ ನೀವೇನು ವರಿ ಮಾಡಬೇಕಾಗಿಲ್ಲ. ಸೊ ನಾನು ಓವರಾಲ್ ಇಲ್ಲಿ 1/2 ಲೀಟ್ರಷ್ಟು ಆ ಒಂದು ಕಪ್ಪಿಗೆ 1/2 ಲೀಟ್ರಿಂದ 3/4 ಲೀಟ್ರಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ನೀರಿಗೆ ನಾನೀಗ ನನಗೆ ಬೇಕಾದ ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ, ಉದ್ದಿನಬೇಳೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಜಜ್ಜಿರೋ ಬೆಳ್ಳುಳ್ಳಿ 1 ಗೆಂಡೆ ಅಷ್ಟು. ಸೊ 1-2-3 ಮೆಣಸಿನ್ಕಾಯಿಗಳನ್ನ ಹಾಕ್ಕೊಳ್ತೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆ ಪೌಡರ್ ಫುಲ್ಲು ನಾನು ಇಲ್ಲಿ ಗೊಜ್ಜು ಮಾಡ್ತಾಯಿಲ್ಲ, ನನಗೆ ಎಷ್ಟು ಬೇಕು ಫ್ರೆಶ್ ಆಗಿ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. 1-2-3 ಸರಿ ಆಗುವಷ್ಟು. ಸೊ ಸ್ವಲ್ಪ ಬೆಲ್ಲ, ಒಂದು ಸಣ್ಣ ತುಂಡು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ನಾನು ಕುದಿಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ನೋಡಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಈ ಕಾಳುಗಳನ್ನೆಲ್ಲ ಹೀಗೆ ಹಾಕ್ಕೊಂಡಿದ್ರೆ ನೀವು ಇನ್ಸ್ಟೆಂಟಾಗಿ ಆಗಲೇ ಕಲಿಸ್ಕೊಂಡು ಕೂಡ ತಿನ್ಬೋದು, ಮತ್ತು ನೀವು ಒಗ್ಗರಣೆನೂ ಹಾಕ್ಕೊಂಡು ತಿನ್ಬೋದು. ಸೊ ನೋಡಿ ಇದು ಎಲ್ಲ ಕುದಿಯೋಕ್ಕೆ ಶುರುವಾಯಿತು. ಕುದ್ದು ಕಲರೆಲ್ಲ ಚೇಂಜ್ ಆಗಿದೆ. ಆಲ್ಮೋಸ್ಟ್ ನಾನು 45 ಮಿನಿಟ್ಸ್ ಇದನ್ನು ಕುದಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ನೋಡಿ ಕಲರೆಲ್ಲ ಚೇಂಜ್ ಆಗಿದೆ, ಕಾಳು ಕೂಡ ಸಾಫ್ಟ್ ಆಗಿದೆ. ನಾನೀಗ ಇದಕ್ಕೆ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಒಗ್ಗರಣೆ ಹಾಕ್ಕೊಂಡು ರೈಸ್ಗೆ ಕಲಿಸ್ಕೊಂಡು ತಿನ್ಬೋದು, ಇಲ್ಲ ಹಾಗೆ ಇನ್ಸ್ಟೆಂಟಾಗಿ ಕೂಡ ಕಲಿಸ್ಕೊಂಡು ತಿನ್ಬೋದು. ಸೊ ಕೊಬ್ಬರಿನ ನೀವು ಯಾವಾಗ ಬೇಕಾದರೂ ಹಾಕ್ಕೋಬೋದು. ಇಷ್ಟನ್ನೇ ನೀವು ಮಾಡಿ ಎತ್ತಿಟ್ಕೊಂಡ್ರೆ ನಿಮಗೆ ಇದು ತೊಕ್ಕು ಥರ ಯೂಸ್ ಕೂಡ ಆಗುತ್ತೆ. ಹುಣಸೆಹಣ್ಣು ತೊಕ್ಕು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಪುಳಿಯೋಗರೆ ಪೌಡ್ರೇನೋ ಆ್ಯಡ್ ಮಾಡೋದು ಬೇಡ. ಹಾಗೆ ಕೂಡ ನೀವು ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂದರೂ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಈ ತೊಕ್ಕನ್ನ. ಇದನ್ನು ನೀವು ಪ್ರಿಸರ್ವ್ ಕೂಡ ಮಾಡ್ಕೋಬೋದು. ಸೊ ಇದಕ್ಕೆ ನಾನು ಸ್ವಲ್ಪ ಸಾಂಬಾರು ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಅಂತ ನಿಮ್ಗೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಖಂಡಿತ ಸ್ಕಿಪ್ ಮಾಡ್ಬೋದು. ಸೊ ನೋಡಿ ತೊಕ್ಕು ಕೂಡ ರೆಡಿಯಾಗಿದೆ. ಇಲ್ಲಿ ನಮಗೆ ನಂಗೆ ಸ್ವಲ್ಪ ಹುಷಾರಿಲ್ಲ, ಗಂಟಲು ಕೂಡ ಕಟ್ಕೊಂಡಿದೆ, ಅದಕ್ಕೆ ಸ್ವಲ್ಪ ವಾಯ್ಸ್ ಸರಿಗೆ ಬರ್ತಿಲ್ಲ. ಓಕೆ, ಈಗ ನಮ್ಮದು ತೊಕ್ಕು ಕೂಡ ರೆಡಿಯಾಗಿದೆ. ಈಗ ನಾನು ಪುಳಿಯೋಗರೆ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದು ಒಂದು ನನಗೆ 2-3 ಸರಿ ಆಗಬೇಕು, ಅಷ್ಟನ್ನು ಮಾತ್ರ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಕಿದ ಪೌಡರ್ನ ನಾನು ಪ್ರಿಸರ್ವ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ನಮಗೆ ಪುಳಿಯೋಗರೆ ಗೊಜ್ಜು ಯಾವ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ಅಷ್ಟು ಮಾತ್ರ ನಾವು ಆ್ಯಡ್ ಮಾಡ್ಕೊಳ್ಳೋದು ಪುಡಿನ. ಸೊ ನಾನಿಲ್ಲಿ 1-1/4 ಕಪ್ಪಷ್ಟು ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಆಗ್ಬೋದು ಅಷ್ಟೇ. ಸೊ ನೋಡಿ ಗೊಜ್ಜು ಕೂಡ ರೆಡಿಯಾಗಿದೆ. ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕಿ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಮತ್ತು ಒಗ್ಗರಣೆ ಕಡಲೆ ಬೀಜ ಎಲ್ಲ ಸಾಸಿವೆ ಎಲ್ಲ ಒಗ್ಗರಣೆ ಕೊಟ್ಕೊಂಡು ನೀವು ಅನ್ನಕ್ಕೆ ಕಲಿಸ್ಕೊಂಡು ಪುಳಿಯೋಗರೆ ಗೊಜ್ಜು ಥರ ನೀವು ಯೂಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಈ ರೆಸಿಪಿ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಾಗುತ್ತೆ. ಮ್ಯಾಕ್ಸಿಮಮ್ 1 ಅವರ್ ತೊಗೊಳುತ್ತೆ ಅಷ್ಟೇ ನಿಮಗೆ. ಸೊ ಖಂಡಿತ ಟ್ರೈ ಮಾಡಿ ಈ ರೆಸಿಪಿನ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.